श्री परमात्मने नमः। ओम श्री गुरुभ्यो नमः। ओम मातृशक्तये नमः। ओम शांति शांति शांति। ಸಮಾಧಾನದ ಜೀವನ ಗ್ರಂಥ ಸ್ವಾಧ್ಯಾಯದ 16ನೇ ದಿನವಾದ ಇಂದು ನಿನ್ನೆಯ ಪಾಠ ಸಾಧಕನ ಆಹಾರ. ಈ ಪಾಠದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡಲಾಗುತ್ತೆ. ಮೊದಲಿಗೆ ಭಜನೆಯೊಂದನ್ನು ಆಲಿಸೋಣ ಶ್ರೀಮತಿ ಮಮತಾಮಯ್ಯ ಅವರಿಂದ. शुभ गुणदायक शुभ वरदायक शुभ गुणदायक शुभ वरदायक शुभ सुखदायक शुभ फलदायक भोगणनायक नमोस्तुते। सिद्धि विनायक नमोस्तुते। शुभ गुणदायक शुभ वरदायक शुभ गुणदायक शुभ वरदायक शुभ सुखदायक शुभ फलदायक भोगणनायक नमोस्तुते। सिद्धि विनायक नमोस्तुते। अभव विदायक विभव प्रदायक अभव विधायक विभव प्रदायक बुद्धि विनायक नमोस्तुते। अभव समस्तक विभवर शिक्षक अभव समस्तक विभवर शिक्षक सिद्धि विनायक नमोस्तुते। भोगणनायक नमोस्तुते। सिद्धि विनायक नमोस्तुते। अम्बासुतवरा लम्बोधरा अम्बासुतवरा लम्बोधरा चिरसौख्य विनायक नमोस्तुते। करिमुखाश्रित सुगान सुतोषित प्रमथ विनायक नमोस्तुते। सिद्धि विनायक नमोस्तुते। भोगणनायक नमोस्तुते। शंकर नंदन किंकर रक्षक शंकर नंदन किंकर रक्षक भक्त विनायक नमोस्तुते। संकट शंकिता पुट्टराजनुता संकट शंकिता पुट्टराजनुता शांति विनायक नमोस्तुते। भोगणनायक नमोस्तुते। सिद्धि विनायक नमोस्तुते। शुभ गुणदायक शुभ वरदायक शुभ गुणदायक शुभ गुणदायक शुभ सुखदायक शुभ फलदायक भोगणनायक नमोस्तुते।
सिद्धिविनायक नमोस्तुते भोगणनायक सिद्धिविनायक भोगणनायक नमोस्तुते। ನಿನ್ನೆಯ ದಿನ ಆಹಾರದ ನಿಯಮದ ಕುರಿತಾಗಿ ಹಿತ, ಮಿತ ಮತ್ತು ಋತ ಈ 3 ನಿಯಮಗಳನ್ನು ಅಭ್ಯಾಸ ಮಾಡಿದ್ವಿ. ಇಂದು ಪ್ರಕೃತಿ 10 ನಿಯಮಗಳಲ್ಲಿ 4ನೇದಾಗಿ ಪ್ರಕೃತಿಯ ಬಗೆಗೆ ಇಂದು ನೋಡೋಣ. ಸಾಧಕನ ಆಹಾರ ಯಾವ ಪ್ರಕೃತಿಯಿಂದ ಒಳಗೊಂಡಿರಬೇಕು? ಸಾಧಕನು ತನ್ನ ಪ್ರಕೃತಿಯನ್ನು ಗಮನದಲ್ಲಿಟ್ಟುಕೊಂಡು ಆಹಾರವನ್ನು ಗ್ರಹಿಸಬೇಕು. ಮನುಷ್ಯರು ಮುಖ್ಯವಾಗಿ ವಾತ, ಪಿತ್ತ ಹಾಗೂ ಕಫ ಪ್ರಕೃತಿಯವರಾಗಿರುತ್ತಾರೆ. ತನ್ನ ಪ್ರಕೃತಿಯ ದೋಷಗಳನ್ನು ಹೆಚ್ಚಿಸುವಂತಹ ಆಹಾರ ದ್ರವ್ಯಗಳನ್ನು ನಿರಂತರವಾಗಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುತ್ತಿದ್ದರೆ ಆ ದೋಷಗಳು ಬೇರೆ ಪ್ರಕೃತಿಯ ವ್ಯಕ್ತಿಗಳಿಗಿಂತ ಶೀಘ್ರವೇ ಕುಪಿತಗೊಂಡು ರೋಗಕ್ಕೆ ಕಾರಣವಾಗುತ್ತದೆ. ವಾತದ ಗುಣವು ಶೀತ ಅಥವಾ ರೂಕ್ಷವಾಗಿರುತ್ತದೆ. ವಾತ ಪ್ರಕೃತಿಯ ವ್ಯಕ್ತಿ ಒಂದು ವೇಳೆ ತನ್ನ ಭೋಜನದಲ್ಲಿ ಹೆಚ್ಚು ಶೀತ ಅಥವಾ ರೂಕ್ಷ ಗುಣವುಳ್ಳ ಪದಾರ್ಥಗಳನ್ನು ಸೇವಿಸುತ್ತಿದ್ದರೆ ಅವನ ವಾತದೋಷವು ಬೇರೆಯವರಿಗಿಂತ ಶೀಘ್ರವಾಗಿ ಕುಪಿತಗೊಂಡು ಅವನಲ್ಲಿ ವಾತರೋಗಗಳನ್ನು ಹುಟ್ಟುಹಾಕುತ್ತದೆ. ಆದ್ದರಿಂದ ಇಂತಹ ವ್ಯಕ್ತಿಗಳು ವಾತಗುಣದ ವಿರುದ್ಧ ಗುಣವಿರುವ ಅಂದರೆ ಉಷ್ಣ ಮತ್ತು ಸ್ನಿಗ್ಧ ಆಹಾರ ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ತಮ್ಮ ಭೋಜನದಲ್ಲಿ ಶಾಮೀಲು ಮಾಡಿಕೊಂಡಿರಬೇಕು. ಪಿತ್ತದ ಗುಣವು ಉಷ್ಣ ಹಾಗೂ ತೀಕ್ಷ್ಣವಾಗಿರುತ್ತದೆ. ಒಂದು ವೇಳೆ ಪಿತ್ತ ಪ್ರಕೃತಿಯ ವ್ಯಕ್ತಿಗಳು ಈ ಗುಣಗಳಿಂದ ಕೂಡಿದ ಪದಾರ್ಥಗಳನ್ನು ನಿರಂತರವಾಗಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುತ್ತಿದ್ದರೆ ಆ ದೋಷಗಳು ಬೇರೆ ಪ್ರಕೃತಿಯ ವ್ಯಕ್ತಿಗಳಿಗಿಂತ ಶೀಘ್ರವೇ ಕುಪಿತಗೊಂಡು ಪಿತ್ತ ರೋಗಗಳನ್ನು ಹುಟ್ಟು ಹಾಕುತ್ತವೆ. ಹಾಗಾಗಿ ಪಿತ್ತ ಸ್ವಭಾವದವರು ತಮ್ಮ ಊಟದಲ್ಲಿ ಪಿತ್ತಕ್ಕೆ ವಿಪರೀತವಾದ ಗುಣವಿರುವ ಅಂದರೆ ಶೀತಲ, ಸ್ನಿಗ್ಧ ಹಾಗೂ ಮಧುರ ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ಶಾಮೀಲು ಮಾಡಿಕೊಳ್ಳಬೇಕು. ಇನ್ನು ಕಫಗುಣವು ಶೀತಲ ಹಾಗೂ ಮಧುರವಿರುತ್ತದೆ. ಈ ಗುಣವಿರುವ ವ್ಯಕ್ತಿಗಳು ಅಂತಹ ಪದಾರ್ಥಗಳನ್ನು ನಿರಂತರವಾಗಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುತ್ತಿದ್ದರೆ ಆ ದೋಷಗಳು ಬೇರೆ ಪ್ರಕೃತಿಯ ವ್ಯಕ್ತಿಗಳಿಗಿಂತ ಶೀಘ್ರವೇ ಕುಪಿತಗೊಂಡು ಅವರ ಕಫ ರೋಗಗಳನ್ನು ಹುಟ್ಟುಹಾಕುತ್ತವೆ. ಆದ್ದರಿಂದ ಅಂಥವರು ತಮ್ಮ ಭೋಜನದಲ್ಲಿ ಕಫಕ್ಕೆ ವಿಪರೀತವಾದ ಅಂದರೆ ರೂಕ್ಷ, ಉಷ್ಣ ಮತ್ತು ತೀಕ್ಷ್ಣ ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಬೇಕು. ಆಹಾರದ ವಿಷಯದಲ್ಲಿ ಈ ಪ್ರಕಾರವಾಗಿ ವರ್ತಿಸುವುದರಿಂದ ದೋಷಗಳು ಸಂತುಲನೆಯಲ್ಲಿದ್ದು ಸ್ವಾಸ್ಥ್ಯ ಸರಿಯಾಗಿರುವುದು. ಆಯುರ್ವೇದದ ಅನುಸಾರ ವಾತ ಶಮನಕ್ಕಾಗಿ ತೈಲ, ಪಿತ್ತನಾಶಕ್ಕಾಗಿ ತುಪ್ಪ ಹಾಗೂ ಕಫವನ್ನು ಹೋಗಲಾಡಿಸಲು ಜೇನು ಉತ್ತಮ ಪದಾರ್ಥಗಳಾಗಿವೆ. ಅಲ್ಲದೆ ಸರಿಯಾದ ಪ್ರಮಾಣದಲ್ಲಿ ಮಧುರ, ಹುಳಿ, ಲವಣ, ಕಟು, ತಿಕ್ತ ಅಂದರೆ ಕಹಿ ಹಾಗೂ ಕಷಾಯ ಈ ಷಡ್ರಸಗಳನ್ನು ಸೇವಿಸುತ್ತಿರುವುದರಿಂದಲೂ ದೋಷಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಹಾಗೆಯೇ ಈ ಕೆಳಗಿನ ಕ್ರಿಯೆಗಳು ಈ 3 ದೋಷಗಳ ಶಮನಕ್ಕಾಗಿ ಉಪಯೋಗಿಯಾಗಿವೆ. ವ್ಯಾಯಾಮ ಕಫನಾಶಾಯ ವಾತನಾಶಾಯ ಮರ್ದನಂ ಸ್ನಾನಂ ಪಿತ್ತ ವಿನಾಶಾಯ ತಸ್ಮಾತ್ ಪ್ರೀತಯ ಮಾಚರೇತ್. ಅಂದರೆ ವ್ಯಾಯಾಮದಿಂದ ಹೆಚ್ಚಾದ ಕಫವು ನಾಶಗೊಂಡು ಹಸಿವಾಗಿ ಶರೀರ ದೃಢವೂ ಸಬಲವೂ ಮತ್ತು ಆರೋಗ್ಯದಿಂದ ಕೂಡಿರುತ್ತದೆ. ತೈಲಮರ್ದನದಿಂದ ವಾತಕೋಪವು ದೂರಗೊಂಡರೆ ಸ್ನಾನದಿಂದ ಪಿತ್ತಕೋಪವು ಶಾಂತವಾಗುತ್ತದೆ. ಸಂಸ್ಕಾರ 5ನೇದಾಗಿ ಸಂಸ್ಕಾರ. ಭೋಜನದಲ್ಲಿ ಸಂಸ್ಕಾರಕ್ಕೂ ಕೂಡ ತನ್ನದೇ ಆದ ಒಂದು ಮಹತ್ವದ ಸ್ಥಾನವಿದೆ. ಅಗ್ನಿಯ ಸಂಸ್ಕಾರದಿಂದ ಕೆಲ ಪದಾರ್ಥಗಳ ಗುಣಗಳು ಹೆಚ್ಚಾದರೆ ಇನ್ನು ಕೆಲವು ಗುಣಗಳನ್ನು ಕಳೆದುಕೊಳ್ಳುತ್ತವೆ. ಇದೆಲ್ಲ ಆಹಾರದ ಸಂದರ್ಭದಲ್ಲಿ ವಿಚಾರಣೀಯ ಅಂಶವಾಗಿದೆ. ತುಪ್ಪ, ಎಣ್ಣೆ, ಇಂಗು, ಜೀರಿಗೆ ಇತ್ಯಾದಿ ಸಂಸ್ಕಾರಕ ದ್ರವ್ಯಗಳಿಂದ ಸಂಸ್ಕೃತಗೊಂಡ ಭೋಜನ ಹೆಚ್ಚು ಗುಣವುಳ್ಳದ್ದಾಗಿರುತ್ತದೆಂಬುದು ಸ್ಪಷ್ಟವೇ ಇದೆ. ಸಂಯೋಗ
ಭೋಜನದಲ್ಲಿ ಸಂಯೋಗದ ಮಹತ್ವವಂತೂ ಎಲ್ಲರಿಗೂ ಗೊತ್ತೇ ಇದೆ. ಕೆಲ ಪದಾರ್ಥಗಳು ಸಂಯೋಗದ ಕಾರಣದಿಂದ ವಿರುದ್ಧ ಧರ್ಮವನ್ನು ಹೊಂದುತ್ತವೆ. ಉದಾಹರಣೆಗಾಗಿ ಕರಬೂಜ ಹಾಲು, ಹುಳಿ ಪದಾರ್ಥ ಹಾಲು, ಸಮಾನ ಪ್ರಮಾಣದಲ್ಲಿ ಜೇನು ಮತ್ತು ತುಪ್ಪ ಇವೆಲ್ಲ ನಿಷಿದ್ಧವಿದೆ. ಮಹರ್ಷಿ ಚರಕರು ತಮ್ಮ ಸ್ವಾಸ್ಥ್ಯ ವೃತ್ತ ಪ್ರಕರಣದಲ್ಲಿ ಇಂತಹ ಹಲವಾರು ಪದಾರ್ಥಗಳ ಒಂದು ಪಟ್ಟಿಯನ್ನೇ ಕೊಟ್ಟಿರುತ್ತಾರೆ. ಅದನ್ನು ಎಲ್ಲರೂ ತಿಳಿದಿರುವುದು ಅವಶ್ಯ. ಇನ್ನು ಕೆಲ ಪದಾರ್ಥಗಳ ಅಲ್ಪ ಪ್ರಮಾಣದಲ್ಲಿ ಬೆರೆಸುವುದರಿಂದ ಭೋಜನ ಉತ್ಕೃಷ್ಟ ಗುಣ ಹೊಂದುತ್ತವೆ. ಉದಾಹರಣೆಗೆ ಸೈಂಧವ ಲವಣವನ್ನು ಸ್ವಲ್ಪವೇ ಮಿಶ್ರ ಮಾಡುವುದರಿಂದ ಭೋಜನದಲ್ಲಿ ಲಾಭವಿದೆ. ಅದೇ ಅದರ ಪ್ರಮಾಣ ತುಸು ಹೆಚ್ಚಾದರೆ ಹಾನಿಯುಂಟು ಮಾಡುತ್ತದೆ. ನೆಲ್ಲಿ ಮತ್ತು ಹೆಸರುಬೇಳೆ, ನೆಲ್ಲಿ ಹಾಗೂ ಮೊಸರಿನ ಸಂಯೋಗ ಗುಣಕಾರಕ ಆಗಿರುತ್ತದೆ ಇತ್ಯಾದಿ. ದೇಶ, ದೇಶ ಅಂದರೆ ಸ್ಥಳ. ಸ್ಥಳಕ್ಕೆ ಅನುಸಾರ ಯಾವ ಪ್ರದೇಶದಲ್ಲಿ ಯಾವ ವಿಶೇಷ ಪದಾರ್ಥ ಲಾಭಕಾರಿ ಮತ್ತು ಯಾವುದು ಹಾನಿಕಾರಕ ಎಂಬುದನ್ನು ತಿಳಿದಿರಬೇಕು. ಶೀತ ಪ್ರದೇಶಗಳಲ್ಲಿ ಉಷ್ಣ ಪದಾರ್ಥಗಳನ್ನು ಹಾಗೂ ಉಷ್ಣ ಪ್ರದೇಶಗಳಲ್ಲಿ ಶೀತಲಕಾರಕ ದ್ರವ್ಯಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ಇದಕ್ಕೆ ವಿಪರೀತವಾಗಿ ಅನುಸರಿಸಿದರೆ ಅವೇ ಪದಾರ್ಥಗಳು ಹಾನಿ ಮಾಡುತ್ತವೆ. ಕಾಲ, ಯಾವ ರೀತಿ ದೇಶದ ಮಹತ್ವ ಆಹಾರ ವಿಷಯದಲ್ಲಿದೆಯೋ ಹಾಗೆಯೇ ಕಾಲಕ್ಕೂ ವಿಶೇಷತೆ ಇದೆ. ಬೆಳಗ್ಗೆ ಮೊಸರಿನ ಸೇವನೆ ಲಾಭ ಉಂಟು ಮಾಡಿದರೆ ಅದೇ ಸಂಜೆಯ ವೇಳೆ ಸೇವಿಸಿದರೆ ಹಾನಿಕಾರಕ ಆಗಿರುತ್ತದೆ. ವಿಭಿನ್ನ ಋತುಗಳ ಅನುಸಾರ ಭೋಜ್ಯ ಪದಾರ್ಥಗಳ ಆಯ್ಕೆಯೂ ಕೂಡ ಕಾಲದ ಪರಿಧಿಯಲ್ಲೇ ಬರುತ್ತದೆ. ಭೋಜನ ಮಾಡುವ ಸಮಯ ದಿನದಲ್ಲಿ 2 ಹೊತ್ತಿಗಿಂತ ಹೆಚ್ಚಿಗೆ ಇರಬಾರದು ಎಂಬುದು ಕಾಲದ ಪರಿಧಿಯಲ್ಲೇ ಅರಿವಾಗುತ್ತದೆ. ಪಾತ್ರೆಗಳು, ನಾವು ಯಾವ ಪಾತ್ರೆಗಳಲ್ಲಿ ಭೋಜನ ಮಾಡುತ್ತೇವೆ, ತಯಾರಿಸುತ್ತೇವೆ ಎಂಬುದು ಮಹತ್ವವಾದ ಅಂಶ. ಉದಾಹರಣೆಗೆ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳಲ್ಲಿ ಮಜ್ಜಿಗೆ ವಿಕೃತಗೊಳ್ಳುತ್ತದೆ. ಅಲ್ಯೂಮಿನಿಯಂ ಪಾತ್ರೆಗಳಂತೂ ಆರೋಗ್ಯಕ್ಕೆ ಹಾನಿಕಾರವೇ ಆಗಿವೆ. ಸಂಪನ್ನ ಜನ ಬೆಳ್ಳಿ ಬಂಗಾರದ ತಟ್ಟೆ ಲೋಟಗಳಲ್ಲಿ ಭೋಜನ ಸೇವಿಸುವುದರಿಂದ ಆಯಾ ಧಾತುಗಳ ಗುಣಗಳು ಅವರ ಊಟದಲ್ಲಿ ಸಮ್ಮಿಳಿತವಾಗುತ್ತವೆ. ಆಗ ಅವರ ಭೋಜನವು ಗುಣಕಾರಿಯಾಗಿರುತ್ತದೆ. ಮಣ್ಣಿನ ಪಾತ್ರೆಗಳದ್ದು ಒಂದು ವಿಶೇಷವಿದೆ. ಇವು ಯಾವ ಪದಾರ್ಥಗಳು ಎಂತಹ ಗುಣ ಹೊಂದಿವೆಯೋ ಅವನ್ನು ಹಾಗೆಯೇ ಇರುವಲ್ಲಿ ಸಹಾಯ ಮಾಡುತ್ತವೆ. ಈ ದೃಷ್ಟಿಯಿಂದ ಮಣ್ಣಿನ ಪಾತ್ರೆಗಳು ಉಪಯುಕ್ತವಾಗಿವೆ. ಅದೇ ಬೇರೆ ಬೇರೆ ಧಾತುಗಳ ಪಾತ್ರೆಗಳು ತಮ್ಮ ತಮ್ಮ ವಿಶೇಷ ಗುಣಗಳನ್ನು ಆಹಾರ ಪದಾರ್ಥಗಳಲ್ಲಿ ಬೆರೆಸಿಬಿಡುತ್ತವೆ. ಈ ರೀತಿ ಆಹಾರ ವಿಷಯದಲ್ಲಿ ಪಾತ್ರೆಗಳದ್ದು ತಮ್ಮದೇ ಆದ ಒಂದು ವಿಶಿಷ್ಟ ಸ್ಥಾನವಿದೆ. ಭಾವನೆ, ಯಾವ ಭಾವನೆಯಿಂದ ಯುಕ್ತರಾಗಿ ಅಡಿಗೆ ಮಾಡುವವರು, ಊಟ ತಯಾರಿಸಿದರು, ಬಡಿಸುವವರು, ಬಡಿಸಿದರು ಮತ್ತು ತಿನ್ನುವವರು, ತಿಂದವರು ಇವು ಕೂಡ ಗಮನ ಕೊಡತಕ್ಕಂತಹ ಸಂಗತಿಗಳೇ ಆಗಿವೆ. ಈ ಎಲ್ಲ ಸಮಯದಲ್ಲಿ ಕ್ರೋಧ ಭಾವನೆ ಇತ್ತೆಂದು ತಿಳಿಯಿರಿ. ಆಗ ಆ ಆಹಾರವು ಉಂಡವನ ಚಿತ್ತ ಮತ್ತು ಶರೀರದ ಮೇಲೆ ಅವಶ್ಯವಾಗಿ ಪ್ರಭಾವ ಬೀರುತ್ತದೆ. ಈ ಭಾವನೆ ಎಂಬ ಸಂಗತಿ ನಮ್ಮ ಜೀವನದಲ್ಲಿ ಎಷ್ಟೊಂದು ಮಹತ್ವದ ಹಾಗೂ ಶಕ್ತಿಶಾಲಿ ಸಂಗತಿಯಾಗಿದೆ ಎಂದರೆ ಇದರಿಂದ ಕೇವಲ ಚೇತನವಷ್ಟೇ ಅಲ್ಲ, ಜಡ ಜಗತ್ತು ಕೂಡ ಪ್ರಭಾವಿತವಾಗುತ್ತದೆಂಬುದನ್ನು ನಾವು ಅರಿಯುವ ಅಗತ್ಯವಿದೆ. ಆಯಾ ಭಾವನೆಗಳಿಂದ ಜಡ ಹಾಗೂ ಚೇತನಗಳು ಪ್ರಭಾವಿತಗೊಳ್ಳುವ ಅನುಪಾತ ಬೇರೆ ಬೇರೆ ಇರುತ್ತದೆಂಬುದನ್ನು ನಾವಿಲ್ಲಿ ಒಪ್ಪಿಕೊಳ್ಳಬೇಕು. ಭಾವನೆಗಳ ಪ್ರಭಾವ ಜಡವಸ್ತುಗಳ ಮೇಲೆ ಆಗುವುದೇ ಇಲ್ಲವೆಂಬುದು ಮಾತ್ರ ಸರಿಯಲ್ಲ. ಹೃದಯ ಸಾಗರದಿಂದ ಮೇಲೇಳುವ ಆ ಎಲ್ಲ ಭಾವನೆಗಳ ತರಂಗಗಳು ಬೇರೆ ಬೇರೆ ದ್ರವ್ಯಗಳನ್ನು ಸುತ್ತುವರೆಯುತ್ತವೆ. ಹೀಗಾಗಿ ದ್ರವ್ಯಗಳು ಭಾವನೆಗಳಿಂದ ಸಂಕ್ರಮಿತಗೊಳ್ಳುತ್ತವೆ. 11ನೆಯದು ಉದ್ದೇಶ. ಆಹಾರದ ವಿಷಯದಲ್ಲಿ ಕೊನೆಯ ವಿಶೇಷ ಸಂಗತಿ ಎಂದರೆ ಅದು ಉದ್ದೇಶವೇ ಆಗಿದೆ. ಭೋಜನ ಮಾಡುವವನು ಒಂದು ವೇಳೆ ತನ್ನೆದುರು ನಾನು ಇನ್ನಷ್ಟು ಹೆಚ್ಚಿನ ಸಮರ್ಪಣಾ ಭಾವನೆಯಿಂದ ನನ್ನ ಜೀವನದ ಆಹುತಿಯನ್ನು ಆ ದೇವರ ಅಥವಾ ಸಮಷ್ಟಿಯ ಸೇವೆಯಲ್ಲಿ ತೊಡಗಿಸುವಂತೆ ಆಗುವ ಹಾಗೆ ನಾನು ಸ್ವೀಕರಿಸುತ್ತಿರುವ ಈ ಭೋಜನವು ನನ್ನಲ್ಲಿ ಶಕ್ತಿ, ಓಜಸ್ಸು, ತೇಜಸ್ಸುಗಳನ್ನು ನಿರಂತರವಾಗಿ ವೃದ್ಧಿಸುವಂಥದ್ದಾಗಿರಲಿ
ಎಂಬಿ ಉದ್ದೇಶವನ್ನಿಟ್ಟುಕೊಂಡಿದ್ದರೆ ಈ ಉದ್ದೇಶವೇ ಭಾವನೆಯಲ್ಲಿ ಪರಿವರ್ತಿತವಾಗಿ ಸಾಧಕನಿಗೆ ಮಹಾನ್ ಸಹಯೋಗಿಯಾಗಿ ಸಿದ್ಧವಾಗುತ್ತದೆ. ದೇವರು ಅದ್ಭುತ ಕಾಣಿಕೆಯ ರೂಪದಲ್ಲಿ ನಮಗೆ ಈ ಶರೀರವನ್ನು ದಯಪಾಲಿಸಿರುತ್ತಾನೋ ಅದರಲ್ಲಿ ಅವನ ಈ ಮೇಲಿನ ಉದ್ದೇಶವೇ ಪ್ರಕಟವಾಗುತ್ತದೆ. ಇದರ ಸ್ವಾಸ್ಥ್ಯವನ್ನು ಸರಿಯಾಗಿ ಕಾಯ್ದುಕೊಳ್ಳುತ್ತಾ ಯಾವುದೇ ಆಲಸ್ಯ ಪ್ರಮಾದಗಳ ಮೂಲಕ ನಷ್ಟಗೊಳಿಸಲು ಬಿಡದೆ ದೃಢತೆಯಿಂದ ಇದು ಅವನೇ ಕೊಟ್ಟ ವಸ್ತುವಾಗಿದ್ದು ಯಾವುದೇ ಸಂದರ್ಭದಲ್ಲಿ ಅವನ ಉದ್ದೇಶವೇ ಈಡೇರುವಂತೆ ಇದರ ಬಳಕೆಯಾಗಬೇಕು ಎಂಬ ವಿಚಾರವನ್ನು ನಮ್ಮೊಳಗೆ ಕುಳ್ಳಿರಿಸಿಕೊಂಡಿರಬೇಕು. ಜ್ಞಾನೇಂದ್ರಿಯಗಳಿಗೆ ಓಜಸ್ಸು ಹಾಗೂ ಕರ್ಮೇಂದ್ರಿಯಗಳಿಗೆ ಶಕ್ತಿಯ ಅಗತ್ಯವಿರುತ್ತದೆ. ಆದ್ದರಿಂದ ನಾನು ಭೋಜನದ ಮೂಲಕ ನನ್ನ ಕರ್ಮೇಂದ್ರಿಯಗಳನ್ನು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತಿದ್ದೇನೆ. ಅದು ನನಗೆ ಭೋಜನದ ಮೂಲಕ ಪ್ರಾಪ್ತವಾಗಲಿ ಮತ್ತು ನಾನು ಈ ಭೋಜನದಿಂದ ತೇಜೋಮಯ ವಾಣಿಯ ಒಡೆಯನಾಗಬೇಕು. ಭೋಜನ ಮಾಡಲು ಕುಳಿತಿರುವ ಸಾಧಕನು ತನ್ನ ಮನಸ್ಸಿನಲ್ಲಿ ಈ ಕೆಳಗಿನ ದಿವ್ಯ ಭಾವನೆಯನ್ನು ತಂದುಕೊಳ್ಳಬೇಕು. ನಾನು ಈ ಭೋಜನದಿಂದ ಪಡೆದ ಶಕ್ತಿಯಿಂದ ಭಗವಂತನ ಈ ಸಂಸಾರ ರೂಪಿ ಮನೆಯಲ್ಲಿ ಅಧಿಕಾಧಿಕ ದಿವ್ಯತೆಯನ್ನು ಹರಡುವಂತೆ ಆಗಬೇಕು. ಈ ಶಕ್ತಿ ಪಡೆದು ನನ್ನ ಮನಸ್ಸು ಸದಾ ಅಮೃತದಿಂದ ಕೂಡಿರಲಿ. ಎಂದಿಗೂ ಹತಾಶೆ ನಿರಾಶೆಗಳು ನನ್ನಲ್ಲಿ ಸುಳಿಯದಿರಲಿ. ಹೇಗೆ ನದಿಯು ನಿರಂತರವಾಗಿ ಸಾಗರದ ಕಡೆಗೆ ಹರಿಯುತ್ತಿರುವುದೋ ಅದೇ ಪ್ರಕಾರ ಉತ್ಸಾಹದಿಂದ ಕೂಡಿದ ನನ್ನ ಈ ಮನಸ್ಸು ಅನಂತದ ಕಡೆಗೆ ಹೋಗುತ್ತಿರಲಿ. ಈ ಅನ್ನವು ನನ್ನಲ್ಲಿ ಕ್ಷುದ್ರ ಭಾವನೆಗಳಿಗೆ ಎಡೆ ಕೊಡಲಾರದಂತಹ ಶಕ್ತಿ ತುಂಬಲಿ. ಉದ್ದೇಶವನ್ನು ವಿವಿಧ ವ್ಯಕ್ತಿಗಳ ಜೊತೆ ಹೋಲಿಸಿ ನೋಡಿದಾಗ ಈ ಮಾತು ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಕಳ್ಳರು ಹಾಗೂ ಡಾಕುಗಳಿಗೆ ಕೂಡ ತಮ್ಮದೇ ಆದ ಒಂದು ಉದ್ದೇಶವಿರುತ್ತದೆ. ವಿಷಯ ಸುಖದಲ್ಲಿ ಲಿಪ್ತರಾದವರಿಗೂ ಕೂಡ ತಮ್ಮದೇ ಆದ ಒಂದು ಉದ್ದೇಶವಿರುತ್ತದೆ. ಸಾಧು ಸಂತರದ್ದು ಕೂಡ ಅವರದ್ದೇ ಉದ್ದೇಶಗಳಿರುತ್ತವೆ. ಸೇವೆಯಿಂದಲೇ ಆನಂದ ಪಡೆಯುತ್ತಿರುವ ಸೇವಕನೂ ಕೂಡ ಉದ್ದೇಶದ ಹೆಸರಲ್ಲಿ ಏನೋ ಒಂದನ್ನು ಆಯ್ದುಕೊಂಡಿರುತ್ತಾನೆ. ಆಟಗಾರರ ಉದ್ದೇಶ ಬೇರೆಯೇ ಆಗಿರುತ್ತದೆ. ರಾಜಕಾರಣಿಗಳದ್ದು ಕೂಡ ಒಂದು ಉದ್ದೇಶವಿರುತ್ತದೆ. ಪಶು ಹಾಗೂ ವೃಕ್ಷಗಳಿಗೂ ತಮ್ಮದೇ ಉದ್ದೇಶವಿರುತ್ತದೆ. ಹೀಗೆ ಪ್ರತಿಯೊಂದು ಭೂತಗಳು ಕೂಡ ಒಂದಲ್ಲ ಒಂದು ಉದ್ದೇಶ ಹೊಂದಿರುತ್ತವೆಂಬುದೇ ಇದರ ಅರ್ಥ. ಆದರೆ ಇದರಲ್ಲಿ ವ್ಯತ್ಯಾಸವೆಂದರೆ ಕೆಲವರು ತಮ್ಮ ಉದ್ದೇಶದಲ್ಲಿ ಸಚೇತನರಾಗಿದ್ದರೆ ಇನ್ನು ಕೆಲವರು ಸಚೇತನರಾಗಿಲ್ಲ ಎಂಬುದಷ್ಟೇ. ಒಂದು ಹೆಜ್ಜೆ ಮುಂದೆ ಹೋಗಿ ಸೂರ್ಯ, ಚಂದ್ರ, ಪೃಥ್ವಿ, ವಾಯು, ಅಗ್ನಿ ಇವೆಲ್ಲವುಗಳದ್ದು ಒಂದೊಂದು ಉದ್ದೇಶವಿರುತ್ತದೆ. ಆದರೆ ಅವೆಲ್ಲ ತಮ್ಮ ಉದ್ದೇಶವನ್ನು ಅರಿತಿಲ್ಲವೆಂದು ಹೇಳಬಹುದು. ಯಾರೇ ಆಗಿರಲಿ ಅವನು ಎಂಥದೇ ಕೆಲಸ ಒಳ್ಳೆಯದು ಇಲ್ಲ ಕೆಟ್ಟದ್ದು ಮಾಡುತ್ತಿರಲಿ ಅದುವೇ ಅವನ ಉದ್ದೇಶವಾಗಿರುತ್ತದೆ. ಉದ್ದೇಶವನ್ನು ಪೂರ್ಣಗೊಳಿಸಲು ಜೀವನ ಬೇಕು. ಜೀವನದ ಮೂಲದಲ್ಲಿ ಆಹಾರವಿರುತ್ತದೆ. ಹಾಗಾಗಿ ಒಂದು ವೇಳೆ ಆಹಾರವನ್ನು ಸಚೇತನ ರೂಪದಿಂದ ಉದ್ದೇಶದ ಜೊತೆಗೂಡಿಸಿ ಬಿಟ್ಟರೆ ಅದು ಜೀವನದ ಮಾಧ್ಯಮದ ಮೂಲಕ ಸಾಗುತ್ತಾ ತನ್ನ ಸಂಕಲ್ಪಿತ ಉದ್ದೇಶದವರೆಗೆ ತಲುಪಿಯೇ ತೀರುತ್ತದೆ. ಈ ರೀತಿ ಆಹಾರ ಶುದ್ಧಿ ಎಂದರೆ ಮೇಲೆ ವಿವರಿಸಿದ 11 ವಿಷಯಗಳ ದೃಷ್ಟಿಯಲ್ಲಿ ಆಹಾರವನ್ನು ಅರ್ಥೈಸುವುದು ಎಂದಾಗಿದೆ. ಇವುಗಳಲ್ಲಿ ಕೆಲವು ಕೇವಲ ಶಾರೀರಿಕ ಆರೋಗ್ಯದ ದೃಷ್ಟಿಯಿಂದ ಉಪಯುಕ್ತವಾದರೆ ಇನ್ನು ಕೆಲವು ಭೌತಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಲ್ಲೂ ಉಪಯುಕ್ತವಾಗಿವೆ. ಅಂದರೆ ಆಹಾರವು ಶರೀರ ಹಾಗೂ ಮನಸ್ಸುಗಳೆರಡನ್ನೂ ಸಮಾನವಾಗಿ ಪ್ರಭಾವಿತಗೊಳಿಸುತ್ತದೆ ಎಂದರ್ಥ. ಛಾಂದೋಗ್ಯ ಉಪನಿಷತ್ತಿನ ಒಂದು ಪ್ರಸಿದ್ಧ ಮಂತ್ರವನ್ನು ಮಹಾರಾಜರು ಆಗಾಗ ಹೇಳುತ್ತಿದ್ದರು. ಆಹಾರ ಶುದ್ಧೌ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವಾಸ್ಮೃತಿ, ಸ್ಮೃತಿಲಬ್ಧಿ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ. ಅರ್ಥಾತ್ ಕೇವಲ ನಮ್ಮ ನಾಲಿಗೆಯಷ್ಟೇ ಅಲ್ಲ, ಆದರೆ ಸಮಸ್ತ ಇಂದ್ರಿಯಗಳೆಲ್ಲವುಗಳ ಆಹಾರ ಶುದ್ಧ ಆದಾಗ ಮಾತ್ರ ಮನುಷ್ಯನ ಅಂತಃಕರಣವು ಶುದ್ಧವಾಗುತ್ತದೆ. ಅಂತಃಕರಣವು ಶುದ್ಧಗೊಂಡರೆ ಆತ್ಮಸ್ಮೃತಿಯು ಧ್ರುವ ಅಂದರೆ ಸ್ಥಿರವಾಗಿ ಬಿಡುತ್ತದೆ. ಆತ್ಮಸ್ಮೃತಿ ಪ್ರಾಪ್ತವಾದ ಮೇಲಂತೂ ಹೃದಯದಲ್ಲಿನ ಎಲ್ಲ ಕ್ಷುದ್ರ ಭಾವನೆಗಳು ಮತ್ತು ಸಮಸ್ತ ಅಜ್ಞಾನದ ಗಂಟುಗಳು ಸಹಜವಾಗಿಯೇ ಸಡಿಲಗೊಳ್ಳುತ್ತವೆ. ಜೀವನದ ಎಲ್ಲ ಅಡೆತಡೆಗಳು ಚಿನ್ನ ಭಿನ್ನವಾಗುತ್ತವೆ. ಮನುಷ್ಯನು ಆ ದೇವನ ಒಂದು ಸಜೀವ ಕೇಂದ್ರ ಬಿಂದುವಾಗಿ ಬಿಡುತ್ತಾನೆ. ಆದ್ದರಿಂದ ಶ್ರೀಗಳು ಒಂದನ್ನು ಸಾಧಿಸಿದರೆ
ಉಳಿದದ್ದೆಲ್ಲವನ್ನು ಸಿದ್ಧಗೊಳ್ಳುವಂತಾಗಬೇಕು ಎಂಬ ಯಾವ ಮಾತನ್ನು ಹಿಂದಿಯಲ್ಲಿ ಹೇಳುತ್ತಿದ್ದರೋ ಅದು ಆಹಾರದ ವಿಷಯವನ್ನು ಸರಿಯಾಗಿ ತಿಳಿದು ಬಿಟ್ಟರೆ ಉಳಿದದ್ದೆಲ್ಲವೂ ನಾವು ಸುಲಭವಾಗಿ ಅರಿತುಕೊಳ್ಳಬಹುದೆಂದು ಸ್ಪಷ್ಟವಾಗಿ ತಿಳಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಉಪನಿಷತ್ಕಾರ ಹಾಗೂ ಶ್ರೀ ಮಹಾರಾಜರಿಬ್ಬರ ಭಾವನೆಗಳು ಬೆರೆತು ಒಬ್ಬರನ್ನೊಬ್ಬರು ಆಲಂಗಿಸಿಕೊಳ್ಳುತ್ತಿದ್ದಾರೇನೋ ಎಂಬಂತೆ ಭಾಸವಾಗುತ್ತದೆ. ಶ್ರದ್ಧೆ, ಭಕ್ತಿ ಹಾಗೂ ಪ್ರೇಮಗಳ ಲೋಕದಲ್ಲಿ ಘಟಿಸುವುದು, ಬೇರೆಯಾಗುವುದು, ವಿರಹ ಇತ್ಯಾದಿಗಳಿಗೆ ಅವಕಾಶವೇ ಇರುವುದಿಲ್ಲ. ಮಹಾತ್ಮರು ನರಲೀಲೆಯ ಅಭಿನಯ ಮಾಡುತ್ತಿರಬೇಕಾದರೆ ಈ ಭೂಮಿಯ ಧರ್ಮವನ್ನು ಯಾರಾದರೂ ಇವನೊಬ್ಬ ವಿಶಿಷ್ಟ ಅಲೌಕಿಕ ವಿಭೂತಿಯೇ ಆಗಿರುತ್ತಾನೆ ಎಂದು ಭಾವಿಸಿದರಲೆಂದು ತಮ್ಮ ಮೈಮೇಲೆ ಹೊದ್ದುಕೊಂಡಿರುತ್ತಾರೆ. ಈ ರೀತಿ ಸಾಧಕನ ಆಹಾರ ಎಂಬ ಅಧ್ಯಾಯ ಸಮಾಪ್ತವಾಗುತ್ತದೆ. ಮುಂದಿನ ಅಧ್ಯಾಯ ಸಂತನ ಅತಿಥಿಗಳು. ಆ ಮಧ್ಯೆ ಒಂದು ಗೀತೆಯನ್ನು ಆಲಿಸೋಣ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನ. ಯಸ್ಯ ಬ್ರಾಹ್ಮಣೇ ರಮತೆ ಚಿತ್ತಂ ಯಸ್ಯ ಬ್ರಹ್ಮಣೇ ರಮತೆ ಚಿತ್ತಂ ನಂದತಿ ನಂದತಿ ನಂದದೇವಾ ನಂದತಿ ನಂದತಿ ನಂದದೇವಾ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನ. ಯಾವತ್ ಪವನ ನಿವಸತಿ ದೇಹಿ ತಾವತ್ ಪೃಚ್ಛತಿ ಕುಲಶಂ ಗೇಹಿ. ಯಾವತ್ ಪಾವನ ನಿವಸತಿ ದೇಹಿ ತಾವತ್ ಪೃಚ್ಛತಿ ಕುಲಶಂ ಗೇಹಿ. ಗತವತಿ ವಾಯೋ ದೇಹ ಪಾಯೇ ಗತವತಿ ವಾಯೋ ದೇಹ ಪಾಯೇ. ಭಾರ್ಯ ಬಿಭತಿ ತಸ್ಮಿನ್ ಕಾಯೇ ಭಾರ್ಯ ಬಿಭತಿ ತಸ್ಮಿನ್ ಕಾಯೇ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನ. ಸತ್ಸಂಗತ್ವೇ ನಿತ್ಸಂಗತ್ವಂ ನಿತ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನಮುಕ್ತಿಃ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಇಹ ಸಂಸಾರೇ ಬಹುದುತ್ಸಾರೇ ಇಹ ಸಂಸಾರೇ ಬಹುದುತ್ಸಾರೇ. ಕೃಪಯಾ ಪಾರೇ ಪಾಹಿ ಮುರಾರೇ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ರೂಢಮತೆ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನ. ಯೋಗರತೋ ವಾ ಭೋಗರತೋ ವಾ ಯೋಗರತೋ ವಾ ಭೋಗರತೋ ವಾ ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನ. ಸಂತನ
ಅತಿಥಿಗಳು. ನೂರಗಢ ಆಶ್ರಮಕ್ಕೆ ಬರುವುದಕ್ಕೂ ಮೊದಲು ಶ್ರೀ ಮಹಾರಾಜರ ಕಾರ್ಯಕ್ಷೇತ್ರವು ಹರಿಯಾಣ ರಾಜ್ಯದ ರೇವಾಡಿ ಪಟ್ಟಣವಾಗಿತ್ತು. ಇರುತ್ತಾ ಇವರೊಬ್ಬ ಒಳ್ಳೆಯ ವೈದ್ಯರು ಹಾಗೂ ಸಾಧಕರೆಂದು ಪ್ರಸಿದ್ಧಿಯನ್ನು ಪಡೆದಿದ್ದರು. ಪ್ರತಿದಿನವೂ ನಗರದ ಹೊರಗಡೆ ಬೆಳಗ್ಗೆ ಹಾಗೂ ಸಂಜೆಗೆ ಒಂದು ಸುತ್ತು ಕಾಲ್ನಡಿಗೆ ಹೋಗುವುದು ಶ್ರೀಗಳ ದಿನಚರ್ಯೆಯ ಒಂದು ಅಂಗವೇ ಆಗಿತ್ತು. ಅದೊಂದು ದಿನ ಕಾಲ್ನಡಿಗೆಯಿಂದ ಹಿಂದಿರುಗಿ ಬರುತ್ತಿರಬೇಕಾದರೆ ಮಾರ್ಗ ಮಧ್ಯದಲ್ಲಿ ಇಬ್ಬರು ಸಾಧುಗಳು ದೊರಕಿದರು. ಅವರು ಕೇಳುತ್ತಾರೆ, ನಮಗೆ ಸೋಮದೇವ ವೈದ್ಯರನ್ನು ಭೇಟಿಯಾಗಲಿಕ್ಕುಂಟು. ತಮಗೇನಾದರೂ ಅವರ ಬಗೆಗೆ ಪರಿಚಯವಿದೆಯೇ? ಅವರ ಮನೆಯಲ್ಲಿ? ಶ್ರೀಗಳು, ಹಾಂ, ಅವರಾರೆಂದು ನನಗೆ ಗೊತ್ತು. ನಡೆಯಿರಿ, ಅವರ ಜೊತೆ ನಿಮ್ಮ ಭೇಟಿ ಮಾಡಿಸುತ್ತೇನೆ ಎಂದು ಉತ್ತರಿಸುತ್ತಾರೆ. ಸ್ನೇಹಪೂರ್ಣ ವಾರ್ತಾಲಾಪ ಮಾಡುತ್ತಾ ಶ್ರೀಗಳು ಆ ಇಬ್ಬರು ಸಾಧು ಅತಿಥಿಗಳನ್ನು ತಮ್ಮ ಮನೆಯ ಮುಂದುಗಡೆ ತಂದು ನಿಲ್ಲಿಸುತ್ತಾರೆ. ಸಾಧುಗಳು, ಜಿ ಮಹಾಶಯರೇ, ಸೋಮದೇವರ ಜೊತೆ ನಮ್ಮ ಭೇಟಿಯನ್ನು ಸ್ವಲ್ಪ ಬೇಗನೆ ಮಾಡಿಸಬಾರದಾ ಎಂದು ವಿನಂತಿಸಿಕೊಳ್ಳುತ್ತಾರೆ. ಶ್ರೀಗಳು ಕೇಳುತ್ತಾರೆ, ಎಷ್ಟು ಬೇಗನೆ ಭೇಟಿಯಾಗಲು ಬಯಸುತ್ತಿದ್ದೀರಾ? ಸಾಧುಗಳು, ಎಷ್ಟು ಬೇಗನೆ ಎಂದರೆ ನೀವು ನಮ್ಮ ಎದುರುಗಡೆ ನಿಂತಿದ್ದೀರಲ್ಲ, ಇಷ್ಟೇ ಬೇಗನೆ ಎನ್ನುತ್ತಾರೆ. ಅದಕ್ಕವರು, ಸರಿ, ಹಾಗಾದರೆ ಭೇಟಿಯಾಗಿರಿ, ನನ್ನನ್ನೇ ಸೋಮದೇವನೆಂದು ಕರೆಯುತ್ತಾರೆ ಜನ ಎಂದು ಉತ್ತರಿಸುತ್ತಾರೆ ಶ್ರೀಗಳು. ಈ ಚಮತ್ಕಾರಿಕ ಭೇಟಿಯಿಂದ ಆ ಅತಿಥಿ ಸಾಧುಗಳಿಬ್ಬರು ಅತಿ ಪ್ರಸನ್ನವದನರಾಗುತ್ತಾರೆ. ಅತಿಥಿಗಳ ಇಚ್ಛೆಯಂತೆ ಮಾತೆಯವರು ಸಜ್ಜೆ, ರೊಟ್ಟಿ ಮತ್ತು ಪಲ್ಯಗಳ ಊಟವನ್ನು ಸಿದ್ಧಪಡಿಸಿದರು. ಉಂಡು ತೃಪ್ತರಾದ ಇಬ್ಬರು ಸಾಧು ಅತಿಥಿಗಳು ಮಾತೆಗೆ ಧನ್ಯವಾದಗಳನ್ನು ಹೇಳತೊಡಗಿದರು. ಸಾಧು ಸಂತರಿಗೆ ಪ್ರೇಮಪೂರ್ವಕ ಭೋಜನ ಮಾಡಿಸಿಯಾದ ಮೇಲೆಯೇ ಸತ್ಸಂಗ ಮಾಡುವುದು ಶ್ರೀಗಳ ಒಂದು ನಿಯಮವೇ ಆಗಿತ್ತು. ಆದ್ದರಿಂದ ಮಾತೆ ಸಹಿತ ಶ್ರೀಗಳು ಸತ್ಸಂಗಕ್ಕೆ ಹಾಜರಾದರು. ಇಬ್ಬರು ಅತಿಥಿ ಮಹಾತ್ಮರು, ನಾವು ನಿಮ್ಮ ಅತಿಥಿ ಸತ್ಕಾರ, ವಿನಮ್ರತೆ, ಮಧುರವಾಣಿಗಳಿಂದ ಕೂಡಿದ ನಿಮ್ಮ ಜೀವನ ಶೈಲಿಯಿಂದ ತುಂಬ ಪ್ರಸನ್ನರಾಗಿರುತ್ತೇವೆ. ನಿಮಗೇನು ಬರಬೇಕು ಕೇಳಿಕೊಳ್ಳಿ ಎಂದು ಹೇಳುತ್ತಾರೆ. ಅದಕ್ಕೆ ಶ್ರೀಗಳು, ನಾವಿಬ್ಬರೂ ತಮ್ಮ ಮಕ್ಕಳೇ ಅಲ್ಲವೇ? ಮಕ್ಕಳೆಂದ ಬಳಿಕ ಏನೇನೋ ಕೇಳಿಕೊಳ್ಳುತ್ತವೆ. ಕೆಲವೊಮ್ಮೆ ಅವರ ಬೇಡಿಕೆಗಳನ್ನು ಪೂರೈಸಲು ಹೋಗಿ ಅವರಿಗೆ ಹಾನಿಯೇ ಉಂಟಾಗಬಹುದು. ಹಾಗಾಗಿ ತಮಗೆ ನಮ್ಮ ಸಲುವಾಗಿ ಅದೇನು ಸರಿಯೆಂದು ತೋರುತ್ತದೋ ಅದನ್ನೇ ಕೊಡಿ ಎಂದುತ್ತರಿಸುತ್ತಾರೆ. ಈ ಉತ್ತರದಿಂದ ಆ ಇಬ್ಬರೂ ಸನ್ಯಾಸಿ ಸಾಧುಗಳು ಇನ್ನಷ್ಟು ಪ್ರಭಾವಿತರಾಗಿ, ಒಳ್ಳೆಯದು, ನಾವು ನಮ್ಮ ವತಿಯಿಂದ ನಿಮಗೆ ಭೀಷ್ಮ ಪಿತಾಮಹರಂತೆ ಇಚ್ಛಾಮರಣ ಉಂಟಾಗಲೆಂಬ ವರವನ್ನು ಕೊಡುತ್ತೇವೆ. ಮೃತ್ಯುವು ನಿಮ್ಮನ್ನು ಎಂದಿಗೂ ಜಯಿಸಲಾರದು ಎಂದು ನುಡಿಯುತ್ತಾರೆ. ಆಗ ಶ್ರೀಗಳು ಹಾಗೂ ಮಾತೆಯವರು ಇದರಿಂದ ತುಂಬ ಆನಂದಿತರಾಗುತ್ತಾರೆ. ಶ್ರೀಗಳು ಮಾತೆಯನ್ನು ಉದ್ದೇಶಿಸಿ ಹೇಳುತ್ತಾರೆ, ಪಕ್ಷಿಗಳಿಗೆ ಕಾಳು ಹಾಕುತ್ತಲಿರಬೇಕು. ಒಂದಲ್ಲ ಒಂದು ದಿನ ಹಂಸಪಕ್ಷಿಯೇ ಅವನ್ನು ಹೆಕ್ಕಿಕೊಳ್ಳಲು ಬರುತ್ತವೆಂದು ನಾನು ಹೇಳುತ್ತಿರಲಿಲ್ಲವೇ? ಇದೇ ಪ್ರಕಾರ ಯಾವ ಗೃಹಸ್ಥರು ಅತಿಥಿ ಸೇವೆಯಲ್ಲಿ ಅಭಿರುಚಿ ಇಟ್ಟುಕೊಳ್ಳುತ್ತಾರೋ ಅವರ ಸೇವೆಯ ಪರಿಮಳವು ಎಲ್ಲೆಡೆ ಪಸರಿಸಿ ಅದರಿಂದ ಆಕೃಷ್ಟರಾದ ಜ್ಞಾನಿ ಜನ ಅವರಲ್ಲಿಗೆ ಬಂದೇ ಬರುತ್ತಾರೆ. ಇದರಿಂದ ಅನಾಯಾಸವಾಗಿಯೇ ಆ ಗೃಹಸ್ಥರ ಉದ್ಧಾರವಾಗುತ್ತದೆ. ಯಾವುದೇ ಪೂಜ್ಯ ಅತಿಥಿಗಳಿಗೆ ಪ್ರೇಮಪೂರ್ವಕ ಭೋಜನ ಮಾಡಿಸಿ ನಂತರ ಅವರಿಂದ ಉಪದೇಶವನ್ನು ಗ್ರಹಿಸಬೇಕು ಎಂಬ ಆದರ್ಶ ಸ್ವರೂಪವನ್ನು ಮಹಾರಾಜರ ಈ ಮೇಲಿನ ದೃಷ್ಟಾಂತದಿಂದ ಗೃಹಸ್ಥರಿಗೆ ತಿಳಿಸಲಾಗಿದೆ. ಕೇವಲ ಭೋಜನ ಮಾಡಿಸಿ ಸತ್ಸಂಗ ಮಾಡಲಿಲ್ಲವೆಂದರೆ ಅವರು ಅತಿಥಿ ಸೇವೆಯ ಸಂಪೂರ್ಣ ಲಾಭ ಪಡೆಯುವುದಿಲ್ಲವೆಂದು ತಿಳಿಯಬೇಕು. ಲೇಖಕನ ಸಂಪರ್ಕದಲ್ಲೂ ಅನೇಕ ಗೃಹಸ್ಥ ಪರಿವಾರಗಳುಂಟು. ಅವರು ಪ್ರೇಮದಿಂದ ಭೋಜನ ಮಾಡಿಸುತ್ತಾರೆ, ದಾನ ದಕ್ಷಿಣೆಗಳನ್ನೂ ಚೆನ್ನಾಗಿ ಕೊಡುತ್ತಾರೆ. ಆದರೆ ಸನ್ಯಾಸಿಗಳ ಜೊತೆಗೂ ಅವರು ತಮ್ಮ ಸಾಂಸಾರಿಕ ಮಾತುಗಳ ಕುರಿತೇ ಚರ್ಚೆಯನ್ನು ಶುರುವಿಟ್ಟುಕೊಳ್ಳುತ್ತಾರೆ. ಸತ್ಸಂಗ, ಆಧ್ಯಾತ್ಮದ ಬಗೆಗಿನ ಚರ್ಚೆ ಇವ್ಯಾವುಗಳಲ್ಲೂ ಅವರಿಗೆ ಸ್ವಲ್ಪವೂ ಉತ್ಸಾಹವಿರುವುದಿಲ್ಲ. ಇಂತಹ ಅತಿಥಿ ಸತ್ಕಾರದಿಂದ ಗೃಹಸ್ಥರಿಗೆ ಯಾವುದೇ ಪ್ರಕಾರದ ವಿಶೇಷ ಲಾಭ ದೊರಕಲಿಕ್ಕಿಲ್ಲ. ಇತ್ತ ಸಾಧು ಸಂತರು ಕೂಡ ಗೃಹಸ್ಥರ ಮನೆಗೆ ತೆರಳಿದಾಗ ಲೌಕಿಕ ಸಾಂಸಾರಿಕ ಚರ್ಚೆಗಳಿಂದ ದೂರವಿರುವಂತೆ ಎಚ್ಚರದಿಂದ ಇರಬೇಕು. ಅನೇಕ ಬಾರಿ ಇಬ್ಬರ ಸ್ತರಗಳು ತುಂಬ ಕೆಳಮಟ್ಟಕ್ಕೆ ಬಂದು ಬಿಡುತ್ತವೆ. ಸಾಮಾನ್ಯ
ಅಜ್ಞ ಜನರ ಹಾಗೆ ನಿಂದೆ ಮಾಡಿಕೊಳ್ಳುವುದು ಮುಂತಾದವು ಸಾಗುತ್ತದೆ. ಶ್ರೀಗಳ ಪೂರ್ವ ಜೀವನದ ಈ ಮೇಲಿನ ಘಟನೆಯು ಸನ್ಯಾಸಿ ಹಾಗೂ ಗೃಹಸ್ಥರಿಬ್ಬರಿಗೂ ಒಳ್ಳೆಯ ಮಾರ್ಗದರ್ಶನ ಮಾಡುತ್ತದೆ. ಮನಸ್ಸು, ವಾಣಿ ಹಾಗೂ ಕರ್ಮ ಈ ಮೂರರ ಏಕತ್ವವಾಗುತ್ತಲೇ ಬ್ರಹ್ಮ ಹಾಗೂ ಅದರ ಪ್ರಾಪ್ತಿಯ ಸಾಧನಗಳ ಕುರಿತು ಪ್ರತ್ಯಕ್ಷ ಅರಿವಾಗುತ್ತದೆ. ಪ್ರಜ್ಞಾನ ದರ್ಶನವೆಂಬುದು ತುಂಬ ವಿಚಿತ್ರ. ಮಾನವನಿಗೆ ಇದು ತುಂಬ ನಿಕಟವೂ ಸ್ವಾಭಾವಿಕವೂ ಆಗಿರುತ್ತದೆ. ಸರಳ ಶಬ್ದಗಳಲ್ಲಿ ವರ್ಣಿಸಬೇಕೆಂದರೆ, ಮನುಷ್ಯನ ಜೀವನದಲ್ಲಿನ ದಿನನಿತ್ಯದ ಕಾರ್ಯಗಳಲ್ಲಿ ಯಾವ ತಿಳುವಳಿಕೆಯ ದೃಷ್ಟಿಕೋನವಿದೆಯೋ ಅದುವೇ ಪ್ರಜ್ಞಾದರ್ಶನದ ಸಾರವಾಗಿರುತ್ತದೆ. ಅನಂತನ ಯಾತ್ರೆಯಲ್ಲಿ ಮುನ್ನಡೆಯುವ ಯಾವ ಸಿದ್ಧತೆ ಇದೆಯೋ ಅದುವೇ ಮೃತ್ಯುವಾಗಿದೆ. ಸಹಜತೆಯಿಲ್ಲದೆ ಆತ್ಮಜ್ಞಾನ ಅಸಂಭವ. ಯಸ್ಯಾಂ ಜಾಗೃತಿ ಭೂತಾನಿ, ಯಾವೆಲ್ಲ ಅನುಕೂಲತೆಗಳಲ್ಲಿ ಜನರೆಲ್ಲ ಜಾಗರೂಕರಾಗಿರುತ್ತಾರೋ, ಸಾ ನಿಶಾ ಪಶ್ಯತೋ ಮುನೇಹ್, ಜ್ಞಾನಿಯಾದವನಿಗೆ ಅದುವೇ ವೈರಾಗ್ಯದ ವಿಷಯವಾಗಿರುತ್ತದೆ. ಸೇವೆ ಮಾಡಿಸಿಕೊಳ್ಳಬೇಕಾದಾಗ ಜಿಪುಣತನ ಹಾಗೂ ಸೇವೆ ಮಾಡಬೇಕಾದಾಗ ಉದಾರತೆ ಇರಬೇಕು. ಸೇವೆಯನ್ನು ನಾವೇ ಪ್ರಾರಂಭಿಸಬೇಕು. ದುಃಖ ಶಮನಕ್ಕಾಗಿರುವ ರಾಮಬಾಣದ ಔಷಧಿ ಎಂದರೆ ಪರಾನುರಾಗ, ಪ್ರೇಮ. ಬೇರೆಯವರ ಸೇವೆಯಲ್ಲಿ ಯಾರು ತನ್ನನ್ನು ತಾನು ಧನ್ಯ ಕೃತಜ್ಞನೆಂದು ತಿಳಿಯುವನೋ ಆತನೇ ಪರಾನುರಾಗಿ. ಶಾರೀರಿಕ ಶ್ರಮದ ಭೌತಿಕ ಆಯಾಮವೇ ಉತ್ಪಾದನೆಯಾದರೆ ಆಧ್ಯಾತ್ಮಿಕ ಆಯಾಮವು ಸಮತೆಯಾಗಿರುತ್ತದೆ. ಸರ್ವರ ಆಧಾರ ಹೃದಯವಾಗಿದ್ದರೆ ಹೃದಯದ ಆಧಾರವು ಸ್ವತಃ ಹೃದಯವೇ ಆಗಿದೆ. ವಿಯೋಗ ಅಥವಾ ವಿರಹದ ಸಂದರ್ಭದಲ್ಲಿ ಪ್ರೇಮಕ್ಕೆ ಯಾವ ಅಪಾಯವೂ ಇರುವುದಿಲ್ಲ ಹೊರತಾಗಿ ಆ ಅವಸ್ಥೆಯಲ್ಲಿ ಪ್ರೇಮ ಇನ್ನಷ್ಟು ಪರಿಪಕ್ವಗೊಳ್ಳುತ್ತದೆ. ಮೋಹಕ್ಕೆ ಮಾತ್ರ ವಿಯೋಗದಲ್ಲಿ ಅವಶ್ಯವಾಗಿ ಭಾರೀ ಕಷ್ಟವೇ ಕಷ್ಟ. ಪ್ರಾತಃ ಕಾಲದ ಪ್ರಾರ್ಥನೆ ಹೀಗಿರಬೇಕು: ಈ ದಿನವಿಡೀ ನನಗೇನು ಲಭಿಸುತ್ತದೋ ಅದು ನೀನು ಕಳುಹಿಸಿದ ಕಾಣಿಕೆಯೆಂದು ತಿಳಿದು ಸ್ವೀಕರಿಸುತ್ತೇನೆ. ಎಷ್ಟೆಷ್ಟು ನಿಮ್ನ ಪ್ರಕೃತಿಯು ಶುದ್ಧವಾಗುತ್ತಾ ಸಾಗುವುದೋ ಉಚ್ಚತರ ಅಸ್ತಿತ್ವದ ಅವತರಣಿಕೆಯು ಅಷ್ಟೇ ಸುಲಭವಾಗುತ್ತಾ ಸಾಗುವುದು. ಆದರೂ ಉಚ್ಚತರ ಅಸ್ತಿತ್ವದ ಅವತರಣಿಕೆಯಿಂದ ನಿಮ್ನತರ ಪ್ರಕೃತಿಯ ಶುದ್ಧಿ ಅಧಿಕ ಶೀಘ್ರತೆಯಿಂದ ಸಂಪನ್ನವಾಗುವುದು. ಆತ್ಮದೃಷ್ಟಿಯಿಂದ ಕಂಡರೆ ಎಲ್ಲವೂ ಏಕಾತ್ಮ ಜಗತ್ತಿನಂತೆಯೇ ಕಾಣುವುದು. ಅದು ಕೇವಲ ವಿಶುದ್ಧವಾದ ಅಸ್ತಿತ್ವ ಮಾತ್ರ. ಸಮಾಧಾನದ ಜೀವನದ ಅಧ್ಯಾಯ 16 ಆನಂದದ ಮೆಟ್ಟಿಲುಗಳು. ಶ್ರೀ ಮಹಾರಾಜರು ಯಾವಾಗಲೂ ಒಂದು ಮಾತನ್ನು ಹೇಳುತ್ತಿರುತ್ತಾರೆ. ಅದೆಂದರೆ, ಆನಂದದವರೆಗೆ ಹೋಗಿ ತಲುಪಬೇಕೆಂದಿದ್ದರೆ ಸಹಿಷ್ಣುತೆ ಹಾಗೂ ಸಮತ್ವಗಳ ಮೆಟ್ಟಿಲುಗಳನ್ನು ಪಾರು ಮಾಡಲೇಬೇಕಾಗುತ್ತದೆ. ಯಾರೇ ಇಂದು ನಾನೊಂದು ಆನಂದಪೂರ್ಣ ಜೀವನವನ್ನು ಬಾಳಬೇಕೆಂದಿರುವೆನು ಎಂದು ಬಯಸಿದರೆ ಮೊದಲು ಆತ ಅಗತ್ಯವಾಗಿಯೂ ಒಂದು ತಪಶ್ಚರ್ಯಪೂರ್ವಕವಾದ ಬಾಳನ್ನು ಬಾಳಬೇಕಾಗುತ್ತದೆ. ತಪಸ್ಸು ಇಲ್ಲದಿದ್ದರೆ ಭೌತಿಕ ಜೀವನವೇ ಒಣವಾಗಿ ತೋರತೊಡಗುತ್ತದೆ. ಹೀಗಿರುತ್ತಿರಲು ಆಧ್ಯಾತ್ಮ ಜೀವನದ ಪರಿಪೂರ್ಣತೆಯನ್ನು ಹೇಗೆ ಹೊಂದಲು ಸಾಧ್ಯ? ಈ ಜೀವನದ ಆಧಾರವೇ ತಪಶ್ಚರ್ಯೆಯಾಗಿದೆ. ಶ್ರೀಗಳು ತಪಸಾ ಬ್ರಹ್ಮ ವಿಜಿಜ್ಞಾಸವ್ಯ ಮತ್ತು ತಪೋ ಬ್ರಹ್ಮೇತಿ ಎಂಬ ತೈತ್ತಿರೀಯ ಉಪನಿಷತ್ತಿನ 2 ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಆಗಾಗ ಹೇಳುತ್ತಿರುತ್ತಾರೆ. ಆನಂದದವರೆಗೆ ಹೋಗಿ ತಲುಪಲು ತಪಶ್ಚರ್ಯೆಯೇ ಪರಮ ಸಾಧನವಾಗಿರುತ್ತದೆ. ಮೂಲದಲ್ಲಿ ತಪಸ್ಸು ಇಲ್ಲವೆಂದರೆ ಆನಂದದ ಜಿಜ್ಞಾಸೆಗೆ ಯಾವ ಅರ್ಥವಿರುವುದಿಲ್ಲ. ಅರ್ಥಾತ್ ತಪಶ್ಚರ್ಯೆಯ ಮೂಲಕವೇ ಅಥವಾ ತಪಸ್ಸಿನ ಜೊತೆಯಾಗಿಯೇ ಆನಂದವನ್ನು ಅರಿಯುವ ಇಚ್ಛೆಗೆ ಒಂದು ಅರ್ಥವಿರುತ್ತದೆ. ಆ ತಪಸ್ಸು ಎಂದರೇನು? ಅದರ ಸ್ವರೂಪವನ್ನು ಯಾವ ಪ್ರಕಾರ ಅರಿತುಕೊಳ್ಳಬಹುದು? ಇದರ ಉತ್ತರವಿದೆ: ಸಹಿಷ್ಣುತೆ, ಅರ್ಥಾತ್ ಕಾಮ ಕ್ರೋಧಾದಿ ವೇಗಗಳನ್ನು ಸಹಿಸುವುದು. ಆನಂದದ ಕಡೆಗೆ ಪಯಣಿಸುತ್ತಿರುವ ಸಾಧಕನು ಎಲ್ಲಕ್ಕೂ ಮೊದಲು ಅಗತ್ಯವಾಗಿ ಮಾಡಬೇಕಾದ ಕಾರ್ಯವೆಂದರೆ ಆತ ಸಹಿಷ್ಣುವಾಗಿರಬೇಕಾದುದು. ಸಹಿಸುವಿಕೆಯ ಆರಂಭವು ವೇದನೆ ಎಂದರೆ ಕಾಮಕ್ರೋಧಾದಿ ವಿಕಾರಗಳಿಂದ ಉದ್ಭವಿಸುವ ತೊಂದರೆಗಳ ಅನುಭವದಿಂದ ಶುರುವಾಗುತ್ತದೆ.
ಸರಳವಾಗಿ ತಿಳಿಸಬೇಕೆಂದರೆ, ಒಂದು ವೇಳೆ ಯಾರಾದರೂ ಸಂವೇದನಶೀಲನಾಗಿ ಇರಲು ತೊಡಗುತ್ತಿದ್ದಾನೆಂದರೆ ಅವನಿಗೆ ನಿಶ್ಚಿತವಾಗಿಯೂ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಕಷ್ಟದ ವೇದನೆ ಆಗಲೇಬೇಕು ಮತ್ತು ಯಾರೇ ಆಗಲಿ ಕಷ್ಟದಲ್ಲಿ ಬಾಳಲು ಬಯಸುವುದಿಲ್ಲ. ಈ ರೀತಿ ಸಹಿಸುವಿಕೆಯು ಆ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಗೆ ಒಂದು ರಕ್ಷಾ ಕವಚದ ತರಹ ಅವನ ರಕ್ಷಣೆಗೆ ಇಳಿಯುವುದು. ಇದೇ ಮಾತನ್ನು ಮಾನವ ಸೇವಾ ಸಂಘದ ಪ್ರಣೀತರಾದ ಸ್ವಾಮಿ ಶರಣಾನಂದರು ದುಃಖದ ಪ್ರಭಾವವೆಂದು ಬಣ್ಣಿಸಿರುತ್ತಾರೆ. ಯೋಗ ದರ್ಶನ ಮತ್ತು ಮಹಾತ್ಮ ಬುದ್ಧನ ದುಃಖ ದರ್ಶನ ಕೂಡ ಶಬ್ದಾಂತರಗಳಿಂದ ಇದೇ ಸ್ಥಿತಿಯನ್ನು ಸಂಕೇತಿಸುತ್ತದೆ. ವೇದನೆಯು ವ್ಯಕ್ತಿಯನ್ನು ವೇದನೆಯಿಂದ ಮುಕ್ತ ಮಾಡುವಲ್ಲಿ ಅಣಿಗೊಳಿಸುತ್ತದೆ. ಸಾಮಾನ್ಯವಾಗಿ ವ್ಯಕ್ತಿಯು ಕ್ರಿಯೆ ಆಕ್ಷನ್ ಹಾಗೂ ಪ್ರತಿಕ್ರಿಯೆಗಳಲ್ಲಿ ರಿಯಾಕ್ಷನ್ಗಳಲ್ಲಿ ಬಾಳುತ್ತಿರುತ್ತಾನೆ. ಮೊದಲು ಆಂತರ್ಯದಲ್ಲೋ ಇಲ್ಲ ಬಾಹ್ಯದಲ್ಲೋ ಒಂದು ಕ್ರಿಯೆ ಉತ್ಪನ್ನವಾಗುತ್ತದೆ. ನಂತರ ಕೂಡಲೇ ಅದರ ಜೊತೆಗೆ ಅದರ ಒಂದು ಪ್ರತಿಕ್ರಿಯೆ ಕೂಡ ಹುಟ್ಟಿಕೊಳ್ಳುತ್ತದೆ. ಮನಸ್ಸಿನಲ್ಲಿ ಉಂಟಾಗುವ ಯಾವ ನಿರಂತರ ಅಂತರ್ವೇಗಗಳು ಎದ್ದೇಳುತ್ತಿರುತ್ತವೋ ಅವನ್ನು ಕ್ರಿಯೆಯ ಸ್ಥಾನವೆಂದು ತಿಳಿದರೆ ಅವುಗಳನ್ನು ಆಧರಿಸಿ ಶರೀರ ಅಥವಾ ವಾಣಿಯ ಮೂಲಕ ಏನೇನು ಕಲಾಪಗಳು ನಡೆಯುತ್ತವೋ ಅವು ಆ ಕ್ರಿಯೆಯ ಪ್ರತಿಕ್ರಿಯೆ ಸ್ವರೂಪಗಳಾಗಿರುತ್ತವೆ. ಬಾಹ್ಯದಲ್ಲೂ ಯಾರಾದರೂ ಅಪಶಬ್ದವನ್ನು ಹೇಳಿದಾಗ ಕೇಳುವವ ಅವನ್ನು ಕೇಳಿ ಪ್ರತಿಕ್ರಿಯೆಯ ರೂಪದಲ್ಲಿ ಅದಕ್ಕೇನಾದರೂ ಉತ್ತರಿಸುತ್ತಾನೆ. ಇನ್ನೊಂದು ಪ್ರಸಂಗದಲ್ಲಿ ಯಾರೋ ಒಬ್ಬರು ಪ್ರಶಂಸೆ ಮಾಡುತ್ತಾರೆ. ಅದಕ್ಕನುರೂಪವಾಗಿಯೇ ಪ್ರತಿಕ್ರಿಯೆಯನ್ನು ವ್ಯಕ್ತ ಮಾಡಲಾಗುತ್ತದೆ. ಚೆಂಡು ಗೋಡೆಗೆ ಬಡಿಯುವುದು ಕ್ರಿಯೆಯಾದರೆ ವಾಪಸ್ಸು ಬರುವುದು ಪ್ರತಿಕ್ರಿಯೆ. ವಿದ್ಯುತ್ ಬೀಸಣಿಕೆಯ ಗುಂಡಿ ಒತ್ತುವುದು ಕ್ರಿಯೆಯಾದರೆ ಅದರ ಪರಿಣಾಮವಾಗಿ ಅದು ತಿರುಗಿ ನಮಗೆ ಗಾಳಿ ಕೊಡುವುದು ಪ್ರತಿಕ್ರಿಯೆ. ಇತ್ತ ಹಸಿವಾಗುತ್ತಲೇ ಅತ್ತ ಉಣ್ಣಲು ಪ್ರಾರಂಭಿಸುವುದು. ಏನನ್ನು ನೋಡಲು ಇಚ್ಛೆಯಾಯಿತೋ ಕಣ್ಣುಗಳು ಕೂಡಲೇ ಅತ್ತ ಹೊರಳಿಬಿಡುತ್ತವೆ. ಅಲ್ಲೇನು ಸಪ್ಪಳವಾಯಿತು, ಕಿವಿ ಅದನ್ನು ಆಲಿಸಿತು. ದೇಹ ಕೂಡಲೇ ಯಾರು ಬಂದಿದ್ದಾರೆಂದು ಕಾಣಲು ಧಾವಿಸುತ್ತದೆ. ನಿಮ್ನ ಸ್ತರದಿಂದ ಹಿಡಿದು ಉಚ್ಚ ಸ್ತರದ ಸಮಸ್ತ ಜೀವನದಲ್ಲಿ ಈ ಪ್ರಕಾರದ ಕ್ರಿಯೆ ಪ್ರತಿಕ್ರಿಯೆಗಳು ನಡೆಯುತ್ತಿದ್ದರೆ ಸಹಿಷ್ಣುತೆಗೆ ಸ್ಥಾನವೇ ಇರುವುದಿಲ್ಲ. ಆದರೆ ಯಾವಾಗ ಈ ಪ್ರತಿಕ್ರಿಯೆಯ ನಡುವೆ ಇಚ್ಛಾಶಕ್ತಿ ಬಂದು ಪ್ರತಿಕ್ರಿಯೆಯನ್ನು ಸ್ವಚ್ಛಂದ ರೂಪದಲ್ಲಿ ಪ್ರವಹಿಸಲು ಬಿಡದೆ ಅದನ್ನು ನಿಯಮಿತ ರೂಪದಲ್ಲಿ ಹರಿಯಲು ಬಾಧ್ಯ ಮಾಡುತ್ತದೋ ಅಥವಾ ಯಾವುದೋ ಒಂದು ವಿಶೇಷ ಪರಿಸ್ಥಿತಿಯಲ್ಲಿ ಆ ಪ್ರತಿಕ್ರಿಯೆಯನ್ನು ತಡೆದೇ ಬಿಡುತ್ತದೋ ಈ ಸಂಪೂರ್ಣ ಪ್ರಕ್ರಿಯೆಗೆ ಸಹಿಸುವಿಕೆ ಎನ್ನುವರು. ಕೆಲವೊಮ್ಮೆ ಈ ಸಹಿಷ್ಣುತೆ ಶರೀರದ ಸ್ತರದ ಮೇಲೆ ಮಾತ್ರ ಉಂಟಾದರೆ ಇನ್ನು ಕೆಲವು ಸಲ ವಾಣಿಯ ಸ್ತರದಲ್ಲಿ, ಮತ್ತೊಮ್ಮೆ ಮನಸ್ಸು ಹಾಗೂ ಹಲವಾರು ಬಾರಿ ಇಂದ್ರಿಯಗಳ ಸ್ತರದಲ್ಲಿ ನಡೆಯುತ್ತಿರುತ್ತದೆ. ಸಹಿಸುವಿಕೆಯ ಪ್ರಕೃಷ್ಟ ಸ್ತರದಲ್ಲಿ ವ್ಯಕ್ತಿಯು ಸಮಸ್ಯೆಯಿಂದ ಪರಾಭವಗೊಳ್ಳದೆ ಅದನ್ನೇ ಸೋಲಿಸುತ್ತಾನೆ. ಸಹಿಸುವಿಕೆಯು ಸಮಸ್ಯೆಯ ಪ್ರತಿಕ್ರಿಯೆ ಸ್ವರೂಪದ್ದಾಗಿರದೆ ಅದಕ್ಕೆ ಪ್ರತ್ಯುತ್ತರ ಅಂದರೆ ರೆಸ್ಪಾನ್ಸ್ ಈ ಸ್ವರೂಪದ್ದಾಗಿರುವುದರಿಂದ ಸಹಿಸುವಿಕೆಯಲ್ಲಿ ಇಚ್ಛಾಶಕ್ತಿ ಹಾಗೂ ಜ್ಞಾನಶಕ್ತಿಗಳೆರಡರ ಸಮಾವೇಶವಿರುತ್ತದೆ. ಮತ್ತು ಇದೇ ಕಾರಣದಿಂದ ಸಹಿಸುವಿಕೆಯು ಸಮಸ್ಯೆಯನ್ನು ಮುಂದುವರಿಯಲು ಬಿಡುವುದಿಲ್ಲ, ಅದನ್ನಲ್ಲೇ ನಷ್ಟ ಮಾಡಿಬಿಡುತ್ತದೆ. ಅದಕ್ಕೊಂದು ಸರಿಯಾದ ಸಮಾಧಾನವನ್ನು ಕಂಡುಕೊಳ್ಳುತ್ತದೆ. ಯಾರಾದರೂ ಒಬ್ಬ ಶಾರೀರಿಕ ಸ್ತರದಲ್ಲಿ ಸಹಿಷ್ಣು ಆಗಿದ್ದಾನೆಂದರೆ ಆತ ಬಿಸಿಲು, ಚಳಿ, ಹಸಿವು, ನೀರಡಿಕೆ ಇತ್ಯಾದಿಗಳ ಮೇಲಂತೂ ವಿಜಯ ಹೊಂದುತ್ತಾನೆ. ಹಾಗೆಯೇ ಪುರುಷಾರ್ಥಿಯೂ ಆಗುತ್ತಾನೆ. ಪ್ರಮಾದ, ಆಲಸ್ಯ, ನಿದ್ರೆ ಇವುಗಳನ್ನು ತನ್ನ ವಶದಲ್ಲಿಟ್ಟುಕೊಳ್ಳುತ್ತಾನೆ. ಶ್ರಮವನ್ನು ಪ್ರೀತಿಸತೊಡಗುತ್ತಾನೆ. ಶರೀರದಿಂದ ಯಾರು ಅಸಹಿಷ್ಣುಗಳಾಗಿದ್ದಾರೋ ಅವರು ಸದಾ ಶ್ರಮದಿಂದ ದೂರ ಸರಿಯುತ್ತಿರುತ್ತಾರೆ. ಗೀತೆಯಲ್ಲೂ ಈ ವಿಷಯವನ್ನು ಕುರಿತು ಏನು ಹೇಳಿದ್ದಾರೋ ಅದು ಗಮನಿಸಬೇಕಾದಂತಹ ಸಂಗತಿಯೇ ಆಗಿದೆ. ಅಹಿಂಸಾ ಬ್ರಹ್ಮಚರ್ಯಂ ಚ ಶಾರೀರಂ ತಪಹುಚ್ಯತೆ. ಸಹಿಷ್ಣು ವ್ಯಕ್ತಿಯು ತನ್ನ ಶರೀರದಿಂದ ಬೇರಾರಿಗೂ ಸ್ವಲ್ಪವೂ ಕಷ್ಟ ಕೊಡದೆ ಬ್ರಹ್ಮಚರ್ಯೆಯಲ್ಲಿ ಅಂದರೆ ಸೇವೆಯಲ್ಲಿ ಸ್ಥಿತನಾಗಿರುತ್ತಾನೋ, ದೇವತೆ, ಗುರುಜನ, ವಿದ್ವಾಂಸರು ಹಾಗೂ ಬುದ್ಧಿವಂತರನ್ನು ಸತ್ಕರಿಸುತ್ತಿರುತ್ತಾನೆ. ಆನಂದವನ್ನು ಹೊಂದುವ ಇಚ್ಛೆಯುಳ್ಳ ವ್ಯಕ್ತಿಯು ಎಲ್ಲಕ್ಕೂ ಮೊದಲು ಶರೀರದಿಂದ ಸಹಿಷ್ಣುವಾಗಿರುವುದು ಅತ್ಯಗತ್ಯ. ಇನ್ನು ವಾಣಿಯ ಸ್ತರದಲ್ಲಿ ಸಂಯಮಿ.
ಸಹಿಷ್ಣುವಾದ ವ್ಯಕ್ತಿ ಇನ್ನೊಬ್ಬರಿಗೆಂದೂ ಉದ್ವೇಗವನ್ನು ಉಂಟು ಮಾಡುವ ವಚನವನ್ನು ಹೇಳಲಾರ. ಆತ ಸದಾ ಸತ್ಯ, ಪ್ರಿಯ ಹಾಗೂ ಹಿತಕರ ವಾಣಿಯನ್ನೇ ಉಪಯೋಗಿಸುತ್ತಿರುತ್ತಾನೆ. ವ್ಯರ್ಥ ವಾರ್ತಾಲಾಪವನ್ನು ತ್ಯಜಿಸಿ ಸ್ವಾಧ್ಯಾಯದಲ್ಲಿ ತಲ್ಲೀನನಾಗಿರುತ್ತಾನೆ. ವಾಣಿಯು ಮಾನವ ಜೀವನದ ಒಂದು ಅಸಾಧಾರಣವಾದ ವಿಭೂತಿಯೆಂದೇ ಹೇಳಬೇಕು. ಇದರ ಹಿನ್ನೆಲೆಯಲ್ಲಿ ವಿಶ್ವದ ಸಮಸ್ತ ಸಂಪತ್ತಿನ ಖಜಾನೆಗಳು ಅಡಗಿರುತ್ತವೆ. ವಾಣಿಯ ಮೇಲೆ ಯಾರು ವಿಜಯವನ್ನು ಹೊಂದಿದ್ದಾನೋ ಆತನನ್ನು ಸಂಪೂರ್ಣ ಸಮಾಜ ಆದರ ಭಾವನೆಯಿಂದ ಕಾಣುತ್ತದೆ. ಸಾಮಾನ್ಯ ಮನುಷ್ಯನ ವಾಣಿಯು ಪ್ರತಿಕ್ರಿಯೆಯ ಸ್ವರೂಪದಿಂದ ವ್ಯಕ್ತವಾಗುತ್ತಲೇ ಇರುತ್ತದೆ. ಯಾವುದೇ ಘಟನೆ ಕಣ್ಣ ಮುಂದೆ ಉಪಸ್ಥಿತವಾಗುತ್ತಲೇ ವಾಣಿಯು ಕೂಡಲೇ ತನ್ನ ಪ್ರತಿಕ್ರಿಯೆಯನ್ನು ತೋರಿಯೇ ಬಿಟ್ಟಿರುತ್ತದೆ. ಯಾರೋ ಒಬ್ಬರು ನಮ್ಮನ್ನು ನಿಂದಿಸಿದರೆ ನಾವು ನಿಂದನೆಗಿಳಿದು ಬಿಟ್ಟಿರುತ್ತೇವೆ. ಬೇರೊಬ್ಬ ಎದೆಬಿರಿಯುವಂತಹ ಮಾತಿನ ಕೊರಂಬನ್ನು ನಮ್ಮ ಮೇಲೆ ಬಿಟ್ಟಿದ್ದಾನೆಂದರೆ ನಾವು ಅವನ ಮೇಲೆ ಅದೇ ತೆರನಾದ ಪ್ರತ್ಯಾಸ್ತ್ರವನ್ನು ಬಿಡಲು ಎಳ್ಳಷ್ಟು ಹಿಂಜರಿಯುವುದಿಲ್ಲ. ಮಾತನ್ನು ಬಲ್ಲ ಧೀರನು ವಾಣಿಯನ್ನು ಯಾವ ರೀತಿಯಲ್ಲಿ ಹೇಳಬೇಕು ಎಂಬುದನ್ನು ತಿಳಿಸುವ ಋಗ್ವೇದದ ಜ್ಞಾನ ಸೂಕ್ತದ ಒಂದು ಮಂತ್ರವನ್ನು ನಮ್ಮ ಶ್ರೀ ಗುರುಗಳು ಆಗಾಗ ಹೇಳುತ್ತಿರುತ್ತಾರೆ. ಸಕ್ತುಮಿವ ತಿತ ಊನ ಪುನಂತೋ ಯತ್ರ ಧೀರ ಮನಸ ವಾಚಮಕೃತ ಅತ್ರ ಸಖಾಯಃ ಸಖ್ಯಾನಿ ಜಾನತೆ ಭದ್ರೇಷಾಂ ಲಕ್ಷ್ಮೀರ್ನಿಹಿತಾದಿ ವಾಚಿ. ಯಾವ ರೀತಿ ಜರಡೆಯಿಂದ ಜನ ಸಕ್ತುವನ್ನು ಸೋಸಿ ಉಪಯೋಗಕ್ಕೆ ಬಳಸುತ್ತಾರೋ ಅದೇ ರೀತಿ ಧೀರ ಜ್ಞಾನಿ ಪುರುಷರು ವಾಣಿಯನ್ನು ಬಳಸುವ ಸಂದರ್ಭದಲ್ಲಿ ಮನಸ್ಸೆಂಬ ಚಾಳಿಸುವ ಸಾಧನವನ್ನು ಅಂದರೆ ಜರಡಿಯನ್ನು ಬಳಕೆಯಲ್ಲಿ ತರುತ್ತಾರೆ. ವಾಣಿಯ ಪ್ರಯೋಗದ ಸಂದರ್ಭದಲ್ಲಿ ಪೂರ್ಣ ಸಚೇತನರಾಗಿದ್ದು ಬೇರೆಯವರಿಗೆ ಆಘಾತಕಾರಿಯಾಗುವ ರೀತಿಯಲ್ಲಿ ಯಾವುದೇ ಶಬ್ದದ ಪ್ರಯೋಗವನ್ನವರು ಮಾಡುವುದಿಲ್ಲ. ಮಂತ್ರದಲ್ಲಿ ಬಂದಿರುವ ತಿತ ಉ ಶಬ್ದವು ಮನಸ್ಸನ್ನು ಸಂಕೇತಿಸುತ್ತದೆ. ಮನಸ್ಸು ಶಬ್ದಗಳನ್ನು ಜರಡಿ ಹಿಡಿದು ಯಾವುವು ಲಾಭಕಾರಿ ವಾಣಿಗಳೋ ಅವನ್ನೇ ಹೊರಗೆ ಹೋಗಲು ಅನುಮತಿ ಕೊಟ್ಟು ಹಾನಿಕಾರಕ ಶಬ್ದಗಳನ್ನು ತನ್ನ ಬಳಿಯೇ ಇಟ್ಟುಕೊಳ್ಳಬೇಕು. ಕೋಟ್ಯಂತರ ಜನರಲ್ಲಿ ಯಾರೋ ಒಬ್ಬ ಮಹಾನ್ ಧೀರ ಪುರುಷ ಮಾತ್ರ ವಾಣಿಯ ಈ ಮಾರ್ಗದಲ್ಲಿ ಸಫಲನಾಗುತ್ತಾನೆಂದು ಮಹಾಭಾಷ್ಯಕಾರರಾದ ಭಗವಾನ್ ಪತಂಜಲಿ ಮುನಿಗಳು ತಿಳಿಸಿರುತ್ತಾರೆ. ಏಕಗಮ್ಯೋ ವಾಗ್ವಿಷಯ. ಇಂತಹ ಜನ ವಾಣಿಯ ನಿಜವಾದ ಮಿತ್ರರಾಗಿರುತ್ತಾರೆ. ಸದಾ ಜಾಗೃತರಾಗಿದ್ದುಕೊಂಡು ಮಿತ್ರತೆಯ ನಿಯಮಗಳನ್ನು ಪಾಲಿಸುತ್ತಿರುತ್ತಾರೆ. ಇಂತಹ ಜನರ ವಾಣಿಯಲ್ಲಿ ಕಲ್ಯಾಣಕಾರಿಣಿಯಾದ ಸಾಕ್ಷಾತ್ ಲಕ್ಷ್ಮಿಯ ನಿವಾಸವೇ ಇರುತ್ತದೆ. ಇವರು ಎಲ್ಲರಿಗೂ ಇಷ್ಟರಾಗುತ್ತಾರೆ. ಭಾಷ್ಯಕಾರರು ಮತ್ತೊಂದು ಮಂತ್ರದ ಮೂಲಕ ವಾಣಿಯ ಪ್ರಶಂಸೆಯಲ್ಲಿ ತುಂಬ ಅದ್ಭುತವಾದ ಮಾತನ್ನೇ ತಿಳಿಸಿರುತ್ತಾರೆ. ಯಸ್ತು ಪ್ರಯುಕ್ತೆ ಕುಶಲೋ ವಿಶೇಷ ಶಬ್ದಾನ್ ಯಥಾವದ್ ವ್ಯವಹಾರ ಕಾಲೇ ಸೋ ಅನಂತಮಾಪ್ನೋತಿ ಜಯಂ ಪರತ್ರ ವಾಗ್ಯೋಗವಿದ್ ದುಷ್ಯತಿ ಚಾಪಶಬ್ದೈ. ಯಾರು ವಾಣಿಯ ಪ್ರಯೋಗದಲ್ಲಿ ಕುಶಲರಿದ್ದಾರೋ ಅವರು ವಿಶೇಷ ವ್ಯವಹಾರ ಕಾಲದಲ್ಲಿ ಶಬ್ದಗಳನ್ನು ಯಥಾವತ್ತಾಗಿಯೇ ಪ್ರಯೋಗಿಸುತ್ತಾರೆ. ಇಂಥವರು ಅನಂತ ಜಯವನ್ನು ಹೊಂದುತ್ತಾರೆ. ಇನ್ನು ಯಾರು ವಾಣಿಯ ದೋಷವನ್ನು ಮಾಡುತ್ತಿರುತ್ತಾರೋ ಅವರು ದೂಷಿತರಾಗಿರುತ್ತಾರೆ. ಕುಟುಂಬದಲ್ಲಿ, ಸಮಾಜದಲ್ಲಿ ಅಥವಾ ಮಿತ್ರರ ಮಧ್ಯೆ ಯಾವೆಲ್ಲ ಪರಸ್ಪರ ಅಶಾಂತಿಯ ಕಾರಣಗಳಿವೆಯೋ ಅವುಗಳಲ್ಲಿ ವಾಣಿಗೆ ಅನನ್ಯವಾದ ಸ್ಥಾನವಿದೆ. ಆದ್ದರಿಂದ ಈ ವಿಷಯದಲ್ಲಿ ವ್ಯಕ್ತಿಯು ವಿಶೇಷ ರೂಪದಿಂದ ಸಹಿಷ್ಣು ಆಗಬೇಕಾದ ಅಗತ್ಯವಿದೆ. ಜೀವನದಲ್ಲಿ ಪರಸ್ಪರ ಸಂಬಂಧಗಳಲ್ಲಿ ಯಾವಾಗ ಅಶಾಂತಿ ಆವರಿಸಿಬಿಡುತ್ತದೋ ಅಂತಹ ಸ್ಥಿತಿಯಲ್ಲಿ ಆನಂದದ ಕಲ್ಪನೆಯನ್ನಾದರೂ ಮಾಡಲು ಸಾಧ್ಯವೇ? ಆನಂದವಂತೂ ಶಾಂತಿಯ ತಳಹದಿಯಲ್ಲೇ ಅಭಿವ್ಯಕ್ತವಾಗುವಂಥದ್ದು. ನಾವೆಲ್ಲ ಈ ಮುಂದಿನ ಮಾತನ್ನು ಸದಾ ಜ್ಞಾಪಕದಲ್ಲಿಟ್ಟುಕೊಂಡಿರಬೇಕು. ಆಕ್ರೋಷ್ಠಾರಂ ನಿರ್ದಹತಿ ಶ್ರೋತಾ ಪಾಪೈ ಪ್ರಮುಚ್ಯತೆ. ಆಕ್ರೋಶ ಮಾಡುವವರ ಮೇಲೆ ಪ್ರತಿಯಾಗಿ ನಾವು ಆಕ್ರೋಶವನ್ನು ಮಾಡಬಾರದು. ಹಲ್ಲು ಕಡಿದು ಸಹಿಸಿಕೊಳ್ಳಬೇಕು. ಇದರ ಪರಿಣಾಮ ಏನಾಗಿರುತ್ತದೆ ಎಂದರೆ ಶ್ರೋತಾರನ ಕಲ್ಯಾಣವಾಗಿ ಆಕ್ರೋಶಗೊಂಡವನು, ಕೂಗಾಡಿದವನು ತನ್ನ ಪಾಪದಿಂದ ಸ್ವಯಂ ತಾನೇ ನಷ್ಟ ಹೊಂದುತ್ತಾನೆ. ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಒಂದು ಉಕ್ತಿ ಇದೆ. ಆಕ್ರೋಷ್ಠಾರಶ್ಚ ನಃ ಸಂತೋ ಕ್ಷಂತಾರಶ್ಚ ಭವಾಮಹೈ. ಅರ್ಥಾತ್ ನಮ್ಮ ಮೇಲೆ ಆಕ್ರೋಶ ಮಾಡುವವರು ಸಾಕಷ್ಟಿರಲಿ,
ಆದರೆ ನಾವು ಮಾತ್ರ ಅವರ ಮಾತುಗಳನ್ನು ಸಹಿಸುವಂತೆಯೇ ಆಗಿರೋಣ. ಸ್ವಾಧ್ಯಾಯದ ಕ್ರಮವನ್ನು ನಾಳೆಗೆ ಮುಂದುವರಿಸುವ ಮೊದಲು ಒಂದು ಭಜನೆಯನ್ನು ಕೇಳೋಣ. ಈ ಧರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ. ಈ ಧರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ, ಇಲ್ಲೇ ಇರ್ತೀರಾ. ಅಕ್ಕರದಿ ಸತಿ ಪುತ್ರ ಅಣ್ಣ ತಮ್ಮರ ಬಿಟ್ಟು ಸಕ್ಕರೆ ಬೆರೆಸಿದ ಸವಿ ಊಟವನು ಬಿಟ್ಟು ತೆಕ್ಕೆ ಗಾದಿಯ ಬಿಟ್ಟು ತೆಕ್ಕೆ ಗಾದಿಯ ಬಿಟ್ಟು ಸೊಕ್ಕು ಸೆಡವನು ಬಿಟ್ಟು ರೊಕ್ಕಾತಿ ಜೋರಿಯ ಕಿಲಿ ಕೈಯನ್ನು ಬಿಟ್ಟು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ. ಈ ಧರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ, ಇಲ್ಲೇ ಇರ್ತೀರಾ. ಇಷ್ಟ ಮಿತ್ರರ ಬಿಟ್ಟು ದುಷ್ಟ ಚಟಗಳ ಬಿಟ್ಟು ಕಟೆದ ಕಲ್ಲಿನ ಕಂಬ ಕಟ್ಟಿದ ಮನೆ ಬಿಟ್ಟು ಅಷ್ಟವೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು ಕುಟಿಲ ಸಂಸಾರದ ಕಿಟಿಕಿಟಿಯನ್ನು ಬಿಟ್ಟು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ. ಈ ಧರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ, ಇಲ್ಲೇ ಇರ್ತೀರಾ. ತಂಟೆ ತಗಲವ ಮಾಡಿ ಗಳಿಸಿದ ಹೊಲ ಬಿಟ್ಟು 8 ಎತ್ತಿನ ಕಮತ ಎಲ್ಲ ಐಶ್ವರ್ಯ ಬಿಟ್ಟು ತಂಟೆ ತಗಲವ ಮಾಡಿ ಗಳಿಸಿದ ಹೊಲ ಬಿಟ್ಟು 8 ಎತ್ತಿನ ಕಮತ ಎಲ್ಲ ಐಶ್ವರ್ಯ ಬಿಟ್ಟು ನೆಂಟ ಬಂಟರಗಳ ಕೂಡ ಗುದ್ಯಾಡಿ ನೆಂಟ ಬಂಟರಗಳ ಕೂಡ ಗುದ್ಯಾಡಿ ಗಂಟಲ ಹರಕೊಂಡು ಗಳಕಿ ಮಾಡಲು ಬಿಟ್ಟು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ. ಈ ಧರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ, ಇಲ್ಲೇ ಇರ್ತೀರಾ. ಕಾಮ ಕ್ರೋಧವ ಬಿಟ್ಟು ಹೋಮ ಹವನವ ಬಿಟ್ಟು ಕಾಮ ಕ್ರೋಧವ ಬಿಟ್ಟು ಹೋಮ ಹವನವ ಬಿಟ್ಟು ನೇಮ ನಿತ್ಯವ ಬಿಟ್ಟು ತಾಮಸ ಗುಣ ಸುಟ್ಟು ಸ್ವಾಮಿಯ ಕೂಡಿ ಸ್ವಾಮಿಯ ಕೂಡಿ ರಾಮಲಿಂಗನ ಪಾದ ನೇಮದಿ ಭಜಿಸುವೆ ಪ್ರೇಮದಿಂದಲೇ ನೀವು ಬರ್ತೀರಾ,
ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ. ಈ ಧರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ. ಶಾಂತಿ ಶಾಂತಿ ಶಾಂತಿ.